ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಅಹಿಂಸೆ ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ. ಮನೆ ನೋಡ ಬಡವರು ಮನ ನೋಡ ಸಂಪನ್ನರು, ಧನ ನೋಡ ಬಡವರು ಘನ ಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು ಆರಿಗೂ ಉಪಮಿಸಬಾರದು. ಅಂದ್ರೆ ಶರಣರ ಮನೆ ಸಣ್ಣದಿರಬಹುದು, ಆದರೆ ಅವರ ಮನಸ್ಸು ದೊಡ್ಡದು. ಅವರಲ್ಲಿ ಶ್ರೀಮಂತಿಕೆ ಇಲ್ಲದೇ ಇರಬಹುದು, ಆದರೆ ಅಭೌತಿಕವಾದಂತಹ ಆತ್ಮಸಿರಿ, ಹೃದಯ ಸಿರಿ ಇರುವಂಥದ್ದು. ಅವರು ಕರುಳಿಲ್ಲದ ಕಲಿಗಳು, ಅಂದ್ರೆ ಆಸೆಯನ್ನು ಗೆದ್ದಂತಹ ವೀರರು. ಅನ್ಯರ ಧನ ಕನಕಾದಿಗಳನ್ನು ಕಣ್ಣೆತ್ತಿಯೂ ನೋಡರು. ನಾವು ಈ ಜಗತ್ತಿಗೆ ಬಂದುದು ಶರಣರಂತೆ ಶೂರರಾಗಿ, ವೀರರಾಗಿ, ವೀರಾಗಿಗಳಾಗಿ ಬಾಳಲು. ದೇವರು ಕರುಣಿಸಿದಂತಹ ತನು ಮನ ಬುದ್ಧಿಯನ್ನು ಶುದ್ಧವಾಗಿಟ್ಕೊಂಡು ಬದುಕಿದ್ರೆ ನಮ್ಮ ಬಾಳು ಬಂಗಾರವಾಗುತ್ತದೆ. ನಾವಿರುವಲ್ಲಿಯೇ ಸ್ವರ್ಗವನ್ನು ಸೃಷ್ಟಿಸುವಂಥದ್ದು ನಮ್ಮ ಕೈಯಲ್ಲಿಯೇ ಇರುತ್ತದೆ ವಿನಃ ಬೇರೆಯವರಿಂದ ಸಾಧ್ಯವಿಲ್ಲ. ಅನ್ಯರಿಗೆ ನೋವಾಗದಂತೆ ನುಡಿಯುವುದು, ನಡೆಯುವುದೇ ಸ್ವರ್ಗ. ಹಾಗಲ್ಲದೆ ಎಲ್ಲರಿಗೂ ನೋವಾಗುವಂತೆ ನಡೆಯುವುದು, ನುಡಿಯುವುದೇ ನರಕ. ಇದನ್ನೇ ಬಸವಣ್ಣನವರು ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ ಎಂದು ಹೇಳಿದರು. ಕಾಯ ವಾಚ ಮನಸ ಯಾರಿಗೂ ನೋವಾಗದಂತೆ ಬದುಕುವುದಕ್ಕೆ ಅಹಿಂಸೆ ಎಂದು ಕರೆಯುತ್ತಾರೆ. ಹೃದಯದಲ್ಲಿ ಸತ್ಕಾರ್ಯ, ಸದ್ವಿಚಾರ, ಸದ್ಭಾವ ಇರುವುದಾದರೆ ಅದೇ ಸ್ವರ್ಗ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.